ಆಡಳಿತ ಪಕ್ಷದ ಸದಸ್ಯರ ಒತ್ತಾಯ ಇದೆ. ಅದಕ್ಕೆ ಸದನ ಕೂಡ ಮುಂದುವರಿತು. ಅಲ್ಲ, ಈಗ ವಿಷಾದ ವ್ಯಕ್ತಪಡಿಸಿರಿ. ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು, ತಪ್ಪು ಮಾಡದೇ ಇದ್ದವ್ರು ಯಾಕೆ ಕ್ಷಮೆ ಕೇಳಬೇಕು? ನಾನೇನು ಹೇಳಿದ್ದೇನೆ? ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅದನ್ನೇ ಪುನರಾವರ್ತನೆ ಮಾಡೋಕ್ಕೆ ಬಯಸ್ತೇನೆ. ಭಾರತೀಯ ನಾಲಿಗೆ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತ ಕರೆಯೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಅಂದರೆ ನಮ್ಮ ಸಂವಿಧಾನದ ಪ್ರತಿನಿಧಿ, ನಮ್ಮ ದೇಶದ ಪ್ರತಿನಿಧಿ, ನಮ್ಮ ದೇಶದ ಶಾಸಕಾಂಗದ ಮುಖ್ಯಸ್ಥ ಅವರು, ನಮ್ಮ ದೇಶದ ಆಡಳಿತದ ಮುಖ್ಯಸ್ಥ, ಅವ್ರನ್ನ ಹಾಗೆ ಕರೆಯೋರು ಭಾರತೀಯ ನಾಲಿಗೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಪಾಕಿಸ್ತಾನಿ ನಾಲಿಗೆ ಇರ್ಬೋದು, ಅದನ್ನು ಪತ್ತೆ ಹಚ್ಚಿ ಅಂತ ಸಭಾಪತಿಗಳಿಗೆ ಮನವಿ ಮಾಡಿದ್ದೀನಿ. ತಪ್ಪೇನಿದೆ ಇದರಲ್ಲಿ? ಈಗಲೂ ನಾ ಮಾತಿಗೆ ಬದ್ಧ. ಯಾವುದೋ ಇನ್ನೂ ನಮ್ಮ ಕಡೆ ಹಳ್ಳಿಲಿ ಏನಾದರೂ ಏನು ಹೇಳೋರು ಗೊತ್ತಾ? ಒಬ್ಬನಿಗೆ ಹುಟ್ಟಿದವರಲ್ಲ ಅಂತ ಹೇಳೋರು. ನಾ ಆ ಮಾತು ಬಳಸಿಲ್ಲ. ಹೀಗೆಲ್ಲ ಮಾತಾಡೋರು, ಒಬ್ಬನಿಗೆ ಹುಟ್ಟಿರೋರು ಹಿಂಗೆ ಮಾತಾಡಲ್ಲ ಅಂತ ನಮ್ಮ ಹಳ್ಳಿ ಕಡೆ ಹೇಳೋರು. ನಾನು ಆ ಮಾತನ್ನು ಬಳಸಿಲ್ಲ. ಭಾಳ ಒಂದು ಸಂಸದೀಯ ಪದವನ್ನು ಉಪಯೋಗಿಸಿ ನಾನು ವಿಚಾರದ ಗಂಭೀರತೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಮತ್ತು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅವರು ಆ್ಯಕ್ಚುಲಿ ನಾನು ಹೊರಗಡೆ ಮಾತಾಡಬಾರ್ದು. ಕಡತದಿಂದ ತೆಗೆಯೋದು ಯಾವುದನ್ನು ತೆಗಿಬೇಕು? ಅನ್ಪಾರ್ಲಿಮೆಂಟ್ರಿ ವರ್ಡ್ ಇದ್ರೆ ತೆಗಿಬೇಕು. ಅನ್ಪಾರ್ಲಿಮೆಂಟ್ರಿ ವರ್ಡ್ ಇಲ್ಲದೇ ಇದ್ದರೆ ಕಡತದಿಂದ ತೆಗೆಯೋದು ಅದು ಉಚಿತ ಅಲ್ಲ. ನಾನು ಅದನ್ನ ಈಗ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಕಾಜಿ ನ್ಯಾಯ, ಅವರಿಗೂ ಒಂದು ನ್ಯಾಯ, ನಮಗೂ ಒಂದು ನ್ಯಾಯ, ಇತ್ಲೆಗೂ ಮಾಡಿದ್ದೀವಿ ಅನ್ನೋ ಕಾಜಿ ನ್ಯಾಯ ಅದು ನ್ಯಾಯಕ್ಕೆ ಮಾಡುವ ಅನ್ಯಾಯ ಆಗುತ್ತೆ. ಹಾಗಾಗಿ ಅನ್ಯಾಯವನ್ನು ಸಮರ್ಥಿಸೋದಕ್ಕೆ ನಾನು ತಯಾರಿಲ್ಲ. ಹಾಗಾಗಿಯೇ ನಾನು ಸ್ಪಷ್ಟವಾಗಿ ನನ್ನ ಭಾವನೆಗಳನ್ನು ಹೇಳಿದ್ದೀನಿ. ಈಗ ಪರಿಷತ್ನಲ್ಲಿ ನೀವು ಕ್ಷಮೆ ಕೇಳಬೇಕು ಅನ್ನೋದು ಆಡಳಿತ ಪಕ್ಷದ ಸದಸ್ಯರ ಒತ್ತಾಯ ಇದೆ. ಅದಕ್ಕೆ ಸದನ ಕೂಡ ಮುಂದುವರಿತು. ಅಲ್ಲ, ಈಗ ವಿಷಾದ ವ್ಯಕ್ತಪಡಿಸಿರಿ. ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು, ತಪ್ಪು ಮಾಡದೇ ಇದ್ದವ್ರು ಯಾಕೆ ಕ್ಷಮೆ ಕೇಳಬೇಕು? ನಾನೇನು ಹೇಳಿದ್ದೇನೆ? ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅದನ್ನೇ ಪುನರಾವರ್ತನೆ ಮಾಡೋಕ್ಕೆ ಬಯಸ್ತೇನೆ. ಭಾರತೀಯ ನಾಲಿಗೆ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಅಂತ ಕರೆಯೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ಅಂದರೆ ನಮ್ಮ ಸಂವಿಧಾನದ ಪ್ರತಿನಿಧಿ, ನಮ್ಮ ದೇಶದ ಪ್ರತಿನಿಧಿ, ನಮ್ಮ ದೇಶದ ಶಾಸಕಾಂಗದ ಮುಖ್ಯಸ್ಥ ಅವರು, ನಮ್ಮ ದೇಶದ ಆಡಳಿತದ ಮುಖ್ಯಸ್ಥ, ಅವ್ರನ್ನ ಹಾಗೆ ಕರೆಯೋರು ಭಾರತೀಯ ನಾಲಿಗೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಪಾಕಿಸ್ತಾನಿ ನಾಲಿಗೆ ಇರ್ಬೋದು, ಅದನ್ನು ಪತ್ತೆ ಹಚ್ಚಿ ಅಂತ ಸಭಾಪತಿಗಳಿಗೆ ಮನವಿ ಮಾಡಿದ್ದೀನಿ. ತಪ್ಪೇನಿದೆ ಇದರಲ್ಲಿ? ಈಗಲೂ ನಾ ಮಾತಿಗೆ ಬದ್ಧ. ಯಾವುದೋ ಇನ್ನೂ ನಮ್ಮ ಕಡೆ ಹಳ್ಳಿಲಿ ಏನಾದರೂ ಏನು ಹೇಳೋರು ಗೊತ್ತಾ? ಒಬ್ಬನಿಗೆ ಹುಟ್ಟಿದವರಲ್ಲ ಅಂತ ಹೇಳೋರು. ನಾ ಆ ಮಾತು ಬಳಸಿಲ್ಲ. ಹೀಗೆಲ್ಲ ಮಾತಾಡೋರು, ಒಬ್ಬನಿಗೆ ಹುಟ್ಟಿರೋರು ಹಿಂಗೆ ಮಾತಾಡಲ್ಲ ಅಂತ ನಮ್ಮ ಹಳ್ಳಿ ಕಡೆ ಹೇಳೋರು. ನಾನು ಆ ಮಾತನ್ನು ಬಳಸಿಲ್ಲ. ಭಾಳ ಒಂದು ಸಂಸದೀಯ ಪದವನ್ನು ಉಪಯೋಗಿಸಿ ನಾನು ವಿಚಾರದ ಗಂಭೀರತೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಮತ್ತು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅವರು ಆ್ಯಕ್ಚುಲಿ ನಾನು ಹೊರಗಡೆ ಮಾತಾಡಬಾರ್ದು. ಕಡತದಿಂದ ತೆಗೆಯೋದು ಯಾವುದನ್ನು ತೆಗಿಬೇಕು? ಅನ್ಪಾರ್ಲಿಮೆಂಟ್ರಿ ವರ್ಡ್ ಇದ್ರೆ ತೆಗಿಬೇಕು. ಅನ್ಪಾರ್ಲಿಮೆಂಟ್ರಿ ವರ್ಡ್ ಇಲ್ಲದೇ ಇದ್ದರೆ ಕಡತದಿಂದ ತೆಗೆಯೋದು ಅದು ಉಚಿತ ಅಲ್ಲ. ನಾನು ಅದನ್ನ ಈಗ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಕಾಜಿ ನ್ಯಾಯ, ಅವರಿಗೂ ಒಂದು ನ್ಯಾಯ, ನಮಗೂ ಒಂದು ನ್ಯಾಯ, ಇತ್ಲೆಗೂ ಮಾಡಿದ್ದೀವಿ ಅನ್ನೋ ಕಾಜಿ ನ್ಯಾಯ ಅದು ನ್ಯಾಯಕ್ಕೆ ಮಾಡುವ ಅನ್ಯಾಯ ಆಗುತ್ತೆ. ಹಾಗಾಗಿ ಅನ್ಯಾಯವನ್ನು ಸಮರ್ಥಿಸೋದಕ್ಕೆ ನಾನು ತಯಾರಿಲ್ಲ. ಹಾಗಾಗಿಯೇ ನಾನು ಸ್ಪಷ್ಟವಾಗಿ ನನ್ನ ಭಾವನೆಗಳನ್ನು ಹೇಳಿದ್ದೀನಿ.